ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸಮಾಜ ವಿಜ್ಞಾನ ವಿಷಯದ ವಿಡಿಯೋ ಪಾಠದಲ್ಲಿ ನಾವು ಇವತ್ತು ಇತಿಹಾಸ ವಿಭಾಗದ 9ನೇ ಅಧ್ಯಾಯ ಸ್ವಾತಂತ್ರ್ಯೋತ್ತರ ಭಾರತ ಅನ್ನುವಂತಹ ಪಾಠದ ಬಗ್ಗೆ ನೋಡೋಣ. ಇದರ ಪ್ರಸ್ತುತಿ ಸಮಾಜ ವಿಜ್ಞಾನ ಡಿಜಿಟಲ್ ವೇದಿಕೆ ಬಾಗಲಕೋಟೆ. ನಮ್ಮ ಡಿಜಿಟಲ್ ಬ್ಲಾಗಿನ ಅಡ್ರೆಸ್ socialscienceDGforum.blogspot.com. ಈ ಒಂದು ಬ್ಲಾಗಿಗೆ ತಾವು ವಿಸಿಟ್ ಮಾಡುವುದರ ಮೂಲಕ ಅನೇಕ ಸಂಪನ್ಮೂಲಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಈ ಒಂದು ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ನಾನು ಶ್ರೀ ಲಕ್ಷ್ಮೀಕಾಂತ್ ಡಿ ಮಮದಾಪುರ್, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕುಳಲಿ, ತಾಲೂಕು ಮುಧೋಳ್, ಜಿಲ್ಲೆ ಬಾಗಲಕೋಟೆ. ಇದು ನಮ್ಮ ಸಮಾಜ ವಿಜ್ಞಾನ ಡಿಜಿಟಲ್ ವೇದಿಕೆ ಬಾಗಲಕೋಟೆಯ ಸಂಪನ್ಮೂಲ ವ್ಯಕ್ತಿಗಳ ಬಳಗ. ಸ್ವಾತಂತ್ರ್ಯೋತ್ತರ ಭಾರತ ಅನ್ನುವಂತಹ ಈ ಒಂದು ಅಧ್ಯಾಯದಲ್ಲಿ ನಾವು ಈ ಕೆಳಗಿನ ಅಂಶಗಳನ್ನ ನೋಡ್ತಾ ಹೋಗ್ತೀವಿ. ಭಾರತದ ವಿಭಜನೆಯ ಪರಿಣಾಮಗಳು, ರಾಜ್ಯಗಳ ಪುನರ್ವಿಂಗಡಣೆ, ಸಂಸ್ಥಾನಗಳ ವಿಲೀನೀಕರಣ, ನಿರಾಶ್ರಿತರ ಸಮಸ್ಯೆಯ ಬಗ್ಗೆ ನೋಡ್ತೇವೆ, ಸರ್ಕಾರ ರಚನಾ ಸಮಸ್ಯೆಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ನೋಡ್ತೀವಿ. ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಂತಹ ಪ್ರಮುಖವಾದಂತಹ ವಿಚಾರಗಳು ಯಾವ್ಯಾವು ಅನ್ನೋದನ್ನ ನಾವಿಲ್ಲಿ ಗಮನಿಸುವುದಾದ್ರೆ, ದೇಶದ ವಿಭಜನೆ ಅಂದ್ರೆ ಭಾರತ ಸ್ವಾತಂತ್ರ್ಯವನ್ನ ಪಡೆದ ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅನ್ನುವಂತಹ ಎರಡೂ ದೇಶಗಳಾಗಿ ಇದು ವಿಭಜನೆ ಹೊಂದುತ್ತೆ, ಅದರ ಬಗ್ಗೆ ನೋಡ್ತೇವೆ. ಮತೀಯ ಗಲಭೆಗಳ ಬಗ್ಗೆ ನೋಡ್ತೇವೆ, ಅಂದ್ರೆ ಸ್ವಾತಂತ್ರ್ಯೋತ್ತರವಾಗಿ ಅಥವಾ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಭಾರತದಲ್ಲಿ ಸಂಭವಿಸಿದಂತಹ ಮತೀಯ ಗಲಭೆಗಳ ಬಗ್ಗೆ ನೋಡ್ತೇವೆ. ಹೊಸ ರಾಷ್ಟ್ರಗಳನ್ನ ಆಯ್ಕೆ ಮಾಡಿಕೊಳ್ಳುವ ಸಮಸ್ಯೆ, ಅನೇಕ ದೇಶೀಯ ಸಂಸ್ಥಾನಗಳು ಹೊಸ ರಾಷ್ಟ್ರಗಳನ್ನ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಯಾವುದನ್ನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವುದರ ಬಗ್ಗೆ ಇದ್ದಂತಹ ಸಮಸ್ಯೆಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ನಂತರ ನಿರಾಶ್ರಿತರ ಸಮಸ್ಯೆಯ ಬಗ್ಗೆ ಪ್ರಮುಖವಾಗಿ ನಾವಿಲ್ಲಿ ಗಮನಿಸ್ತೇವೆ. ಹೊಸ ಸರ್ಕಾರದ ರಚನೆ, ಸ್ವಾತಂತ್ರ್ಯದ ನಂತರದಲ್ಲಿ ಭಾರತದಲ್ಲಿ ಹೊಸ ಸರ್ಕಾರದ ರಚನೆಯ ಬಗ್ಗೆ ಉಂಟಾದಂತಹ ಒಂದು ಗೊಂದಲಗಳು, ಅವುಗಳ ಬಗ್ಗೆ ಇಲ್ಲಿ ನೋಡ್ತಾ ಹೋಗ್ತೀವಿ. ದೇಶೀಯ ಸಂಸ್ಥಾನಗಳ ವಿಲೀನೀಕರಣದ ಸಮಸ್ಯೆಯ ಬಗ್ಗೆ ನೋಡ್ತೀವಿ. ಭಾಷಾವಾರು ಪ್ರಾಂತಗಳ ರಚನೆಯ ಸಮಸ್ಯೆ, ಈ ಎಲ್ಲ ಅಂಶಗಳನ್ನ ಅತ್ಯಂತ ಪ್ರಮುಖವಾದಂತಹ ವಿಚಾರಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಏನೇನಿದೆ ಈ ಒಂದು ಅಧ್ಯಾಯದಲ್ಲಿ ಅನ್ನೋದನ್ನ ನೋಡ್ತಾ ಹೋದಾಗ ತಮಗೆ ಗೊತ್ತಿದೆ, ಭಾರತ ಸ್ವಾತಂತ್ರ್ಯ ಗಳಿಸಿದಂಥದ್ದು ಹಲವಾರು ವರ್ಷಗಳ ಕಾಲ ನಾವು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ವಿ. ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ದಂತಹ ಭಾರತ ಸ್ವಾತಂತ್ರ್ಯವನ್ನ ಗಳಿಸ್ತದೆ. ಹಾಗಾದ್ರೆ ಭಾರತ ಸ್ವಾತಂತ್ರ್ಯವನ್ನ ಯಾವಾಗ ಗಳಿಸ್ತು ಅನ್ನೋದನ್ನ ನೋಡೋದಾದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ 1947 ಆಗಸ್ಟ್ 15ನೇ ತಾರೀಕಿಗೆ ಭಾರತ ಸ್ವಾತಂತ್ರ್ಯವನ್ನ ಗಳಿಸ್ತು. 1947 ಆಗಸ್ಟ್ 15 ಭಾರತದ ಪಾಲಿಗೆ ಸಂಭ್ರಮದ ಜೊತೆಗೆ ಸಂಕಟದ ಸಂದರ್ಭವೂ ಕೂಡ ಆಗಿತ್ತು. ಸಂಭ್ರಮದಿಂದ ಯಾಕೆ ಕೂಡಿತ್ತು ಅಂದ್ರೆ, ಸುಮಾರು 3.5 ಶತಮಾನಗಳ ಕಾಲ ಭಾರತವನ್ನಾಳಿದಂತಹ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟು ಭಾರತದಿಂದ ಹೊರ ಹೋಗುವಂತಹ ಸಂದರ್ಭ. ಅದರ ಜೊತೆಗೆ ಸ್ವಾತಂತ್ರ್ಯ ಬಂದ ತಕ್ಷಣದಲ್ಲೇ ಎಲ್ಲವೂ ಕೂಡ ಆರಾಮದಾಯಕ ಆಗಿರಲಿಲ್ಲ. ಭಾರತದಲ್ಲಿ ಹಲವಾರು ಸಮಸ್ಯೆಗಳನ್ನ ಭಾರತ ಎದುರಿಸಬೇಕಾಗಿತ್ತು. ಹಾಗಾಗಿ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವಂತಹ ಸಂಭ್ರಮ, ಸಂತಸ ಒಂದು ಕಡೆಗಾದ್ರೆ, ಈ ದೇಶದಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುವಂತಹ ಒಂದು ಸಂಕಟದ ಅಥವಾ ಕಷ್ಟದ ಪರಿಸ್ಥಿತಿಯು ಕೂಡ ಭಾರತೀಯರಿಗೆ ಇತ್ತು. ಅದನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ. ನೋಡಿ, ಸ್ವಾತಂತ್ರ್ಯ ಅನ್ನುವಂಥದ್ದು ಅಸಂಖ್ಯ ಬಹಳಷ್ಟು ಜನ ಹುತಾತ್ಮರ ತ್ಯಾಗ ಮತ್ತು ಬಲಿದಾನಗಳ ಫಲವಾಗಿತ್ತು. ನಾವೇನು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನ ಪಡ್ಕೊಂಡ್ವಿ, ಈ ಸ್ವಾತಂತ್ರ್ಯ ಅನ್ನುವಂತಹದ್ದು ಇದು ಹಾಗೇ ಬಂದದ್ದಲ್ಲ, ಅಥವಾ ನಾವು ಕೇಳಿದ ತಕ್ಷಣ ಬ್ರಿಟಿಷರು ನಮಗೆ ನಮ್ಮ ದೇಶದ ಆಡಳಿತವನ್ನ ಬಿಟ್ಟು ಕೊಟ್ಟಂತದ್ದಲ್ಲ. ಇದು ಅಸಂಖ್ಯ ಹುತಾತ್ಮರ ತ್ಯಾಗ, ಅವರು ಮಾಡಿದಂತಹ ತ್ಯಾಗ ಮತ್ತು ಅವರ ಬಲಿದಾನ, ಅವರು ತಮ್ಮ ಜೀವವನ್ನೇ ಈ ಒಂದು ಹೋರಾಟದಲ್ಲಿ ಕಳೆದುಕೊಳ್ತಾರೆ. ಅದೆಲ್ಲದರ ಫಲವಾಗಿ ನಾವು ಸ್ವಾತಂತ್ರ್ಯವನ್ನ ಗಳಿಸಿದೀವಿ ಅನ್ನುವುದನ್ನ ನಾವು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಆದರೆ ದೇಶದ ವಿಭಜನೆ ಹೊಸ ಸಮಸ್ಯೆ ಮತ್ತು ಸವಾಲುಗಳನ್ನ ಸೃಷ್ಟಿಸುವಂತಹದ್ದು.
ದೇಶ ವಿಭಜನೆ ಆಗತ್ತೆ, ಭಾರತ ಮತ್ತು ಪಾಕಿಸ್ತಾನ ಅಂತ ವಿಭಜನೆ ಆಗತ್ತೆ. ಆ ವಿಭಜನೆ ಅನೇಕ ಹೊಸ ಸವಾಲುಗಳನ್ನ, ಸಮಸ್ಯೆಗಳನ್ನ ನಮಗೆ ತಂದೊಡ್ಡುತ್ತದೆ. ಸೊ ಮೊದಲನೇದಾಗಿ ಅದರಲ್ಲಿ ನೋಡೋದಾದ್ರೆ ಏನೇನು ಸಮಸ್ಯೆಗಳನ್ನ ಭಾರತ ಸ್ವಾತಂತ್ರ್ಯೋತ್ತರವಾಗಿ ಅಂದ್ರೆ ಸ್ವಾತಂತ್ರ್ಯವನ್ನ ಪಡೆದ ನಂತರದಲ್ಲಿ ಭಾರತ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿತು ಅನ್ನೋದನ್ನ ನೋಡೋದಾದ್ರೆ, ದೇಶ ವಿಭಜನೆ ಹೊಸ ಸಂಕಟಗಳನ್ನ ಸೃಷ್ಟಿಸಿತು. ಏನೇನು ಸಂಕಟಗಳು ನೋಡ್ರಿ. ದೇಶವು ಮತೀಯ ಗಲಭೆಗಳ ದಳ್ಳುರಿಯಿಂದ ನಲುಗಿತ್ತು. ಅಂದ್ರೆ ದೇಶ ಮತೀಯ ಗಲಭೆ ಅಂತಂದ್ರೆ ಒಂದು ಧರ್ಮ ಮತ್ತೊಂದು ಧರ್ಮದ ಜನರ ವಿರುದ್ಧ ನಡೆಸುವಂತಹ ದಾಳಿಗಳಾಗಿರಬಹುದು, ಅಥವಾ ಅವರ ಮೇಲೆ ಮಾಡುವಂತಹ ಹಿಂಸಾತ್ಮಕ ಆಕ್ರಮಣಗಳಾಗಿರ್ಬೋದು, ಅವುಗಳನ್ನ ನಾವು ಮತೀಯ ಗಲಭೆಗಳು ಅಂತ ಕರಿತೀವಿ ಸಾಮಾನ್ಯವಾಗಿ. ಈ ಮತೀಯ ಗಲಭೆಗಳಿಂದ ದೇಶ ನಲುಗಿ ಹೋಗ್ತದೆ. ಯಾಕಂದ್ರೆ ಅಪಾರ ಪ್ರಮಾಣದಲ್ಲಿ ಭಾರತದಿಂದ ಮುಸ್ಲಿಮರು ಪಾಕಿಸ್ತಾನಕ್ಕೆ ವಲಸೆ ಹೋದ್ರೆ ಅದಕ್ಕಿಂತ 10 ಪಟ್ಟು ಮುಸ್ಲಿಮರ ಭಾರತದಕ್ಕೆ ಹಲವಾರು ಜನ ಪಾಕಿಸ್ತಾನದಿಂದ ವಲಸೆ ಬರ್ತಾರೆ. ಹೀಗೆ ವಲಸೆ ಬರುವ ಕಾಲಕ್ಕೆ ನಡೆದಂತಹ ಮತೀಯ ಗಲಭೆಗಳು ಇವು ಬಹಳಷ್ಟು ಕೆಟ್ಟ ಪರಿಣಾಮವನ್ನ ಭಾರತದ ಮೇಲೆ ಉಂಟು ಮಾಡ್ತು ಅನ್ನೋದನ್ನ ನಾವು ಕಾಣ್ತೀವಿ. ಎರಡೂ ಹೊಸ ರಾಷ್ಟ್ರಗಳನ್ನ ಆಯ್ಕೆ ಮಾಡಿಕೊಳ್ಳಲಾರಂಭಿಸಿದರು. ನೋಡ್ರಿ, ಜನ ಎರಡೂ ರಾಷ್ಟ್ರಗಳನ್ನ ಅಂದ್ರೆ ಭಾರತದಲ್ಲಿದ್ದಂತಹ ಜನ ಪಾಕಿಸ್ತಾನಕ್ಕೆ ವಲಸೆ ಹೋಗ್ತಾರೆ, ಪಾಕಿಸ್ತಾನದಲ್ಲಿದ್ದಂತಹ ಜನ ಭಾರತಕ್ಕೆ ವಲಸೆ ಬರ್ತಾರೆ. ತಾವು ಹುಟ್ಟಿದ ನೆಲ, ತಾವಿದ್ದಂತಹ ಮನೆ ಅಥವಾ ತಾವಿದ್ದಂತಹ ಸಂಪತ್ತನ್ನೆಲ್ಲವನ್ನ ಬಿಟ್ಟು ಹೊಸದಾದ ರಾಷ್ಟ್ರಗಳನ್ನ ಹುಡುಕಿಕೊಂಡು ಅವರು ಸಂಚಾರವನ್ನ ಮಾಡಬೇಕಾಗತ್ತೆ. ಭಾರತಕ್ಕೆ ಬಂದಂತಹ ನಿರಾಶ್ರಿತರಿಗೆ ಭಾರತ ಸರ್ಕಾರ ಅವರಿಗೆ ಬೇಕಾದಂತಹ ಊಟವನ್ನು ಕೊಡಬೇಕಾಗಿತ್ತು, ಅವರಿಗೆ ಬೇಕಾದಂತಹ ಮೂಲಭೂತ ಅಗತ್ಯಗಳನ್ನ ಪೂರೈಸುವಂತಹದ್ದಾಗಿತ್ತು. ಅವೆಲ್ಲವೂ ಕೂಡ ದೊಡ್ಡ ಸಮಸ್ಯೆಗಳಾಗಿ ಕಾಣ್ತವೆ. ಯಾಕಂದ್ರೆ ಬಂದಂತವರು 10 ಜನ ಅಲ್ಲ, ಲಕ್ಷಾಂತರ ಜನ ಭಾರತಕ್ಕೆ ವಲಸೆ ಬರ್ತಾರೆ. ಹಾಗೆ ವಲಸೆ ಬಂದಂತಹ ಜನರಿಗೆ ಕೊಡಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕಾದಂತಹ ಜವಾಬ್ದಾರಿ ಭಾರತ ಸರ್ಕಾರದ ಮೇಲಿತ್ತು. ಹಾಗಾಗಿ ಅತಿ ದೊಡ್ಡ ಸಮಸ್ಯೆಯನ್ನ ಭಾರತ ಇಲ್ಲಿ ಎದುರಿಸಿತು ಅಂತೇಳಿ ಹೇಳ್ಬೋದು. ಪಾಕಿಸ್ತಾನಕ್ಕೆ ಭಾರತದಿಂದ ಹೋದವರಿಗಿಂತ ಭಾರತಕ್ಕೆ ಬಂದವರ ಸಂಖ್ಯೆ ಬಹಳಷ್ಟು ಹೆಚ್ಚಿತ್ತು, ಗಣನೀಯವಾಗಿತ್ತು. ಅಂದ್ರೆ ಬಹಳಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಜನ ವಲಸೆ ಬರ್ತಾರೆ. ಇದು ನಿರಾಶ್ರಿತರ ಸಮಸ್ಯೆಯನ್ನ ಮತ್ತಷ್ಟು ಕಠಿಣಗೊಳಿಸುವಂತಹ ಕೆಲಸವನ್ನ ಮಾಡುತ್ತೆ. ಇನ್ನು ಎರಡನೇದಾಗಿ ನಾವು ನೋಡೋದಾದ್ರೆ, ದೇಶಿ ಸಂಸ್ಥಾನಗಳ ವಿಲೀನೀಕರಣ ಬಹಳ ದೊಡ್ಡ ಸಮಸ್ಯೆಯಾಗಿ ನಮಗೆ ಕಾಡುತ್ತೆ. ದೇಶಿ ಸಂಸ್ಥಾನಗಳ ವಿಲೀನೀಕರಣ ಅಂದ್ರೆ ದೇಶಿ ಸಂಸ್ಥಾನಗಳೇನಿದ್ದು ಸುಮಾರು 562 ದೇಶಿ ಸಂಸ್ಥಾನಗಳಿದ್ದು ಭಾರತ ಸ್ವಾತಂತ್ರ್ಯವನ್ನ ಪಡೆದಾಗ. ಈ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟದಲ್ಲಿ ಸೇರ್ಬೇಕಾ ಅಥವಾ ಪಾಕಿಸ್ತಾನದಲ್ಲಿ ಸೇರ್ಬೇಕಾ ಅಥವಾ ಸ್ವತಂತ್ರವಾಗಿರಬೇಕಾ ಅನ್ನುವಂತಹ ಒಂದು ಗೊಂದಲದಲ್ಲಿದ್ದು ಇದು ಅತಿ ದೊಡ್ಡ ಸಮಸ್ಯೆಯಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ನೋಡಿ, ಸುಮಾರು 562 ದೇಶೀಯ ಸಂಸ್ಥಾನಗಳು ಭಾರತದಲ್ಲಿ ಸ್ವಾತಂತ್ರ್ಯ ಬಂದಾಗ ಇದ್ದು. ಕಾಶ್ಮೀರ, ಜುನಾಗಢ ಮತ್ತು ಹೈದರಾಬಾದ್ ಇವು ಸುಲಭವಾಗಿ ವಿಲೀನಕ್ಕೆ ಒಳಗಾಗಲಿಲ್ಲ. ಉಳಿದೆಲ್ಲ ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟದಲ್ಲಿ ಸೇರಿದ್ರೂ ಕೂಡ ಕಾಶ್ಮೀರ, ಜುನಾಗಢ ಮತ್ತು ಹೈದರಾಬಾದ್ ಸಂಸ್ಥಾನಗಳೇನಿದ್ದಾವೆ ಇವು ಭಾರತದ ಒಕ್ಕೂಟದಲ್ಲಿ ಸೇರುವುದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಭಾರತದ ಉಕ್ಕಿನ ಮನುಷ್ಯ ಅನ್ನುವಂತಹ ಖ್ಯಾತಿಯನ್ನ ಗಳಿಸಿರುವಂತಹ ಒಬ್ಬ ವ್ಯಕ್ತಿ ಈ ಸಂಸ್ಥಾನಗಳನ್ನ ವಿಲೀನೀಕರಣಗೊಳಿಸುವಂತಹ ಕೆಲಸವನ್ನ ಯಶಸ್ವಿಯಾಗಿ ಸಾಧಿಸ್ತಾರೆ. ಹಾಗಾದ್ರೆ ಈ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆಯಲ್ಪಡುವಂತಹ ನಾಯಕರು ಯಾರು ಅನ್ನೋದನ್ನ ನೀವು ಗುರುತಿಸ್ತೀರಾ? ನೋಡಿ, ಅವರ ಚಿತ್ರವನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಎಸ್, ತಾವು ಹೇಳ್ತಾ ಇರೋದು ಸರಿ ಇದೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸೊ ಇವರು ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಭಾರತದ ಏನು ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಕಾರ್ಯ ಇತ್ತು ಆ ವಿಲೀನೀಕರಣ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಇದು ಆಂತರಿಕ ಸುಭದ್ರತೆಯ ರಕ್ಷಣೆಗಾಗಿ ಅಂದ್ರೆ ಭಾರತ ದೇಶದ ಆಂತರಿಕ ಸುಭದ್ರತೆಯ ರಕ್ಷಣೆಗಾಗಿ ಈ ದೇಶೀಯ ಸಂಸ್ಥಾನಗಳನ್ನ ವಿಲೀನೀಕರಣಗೊಳಿಸಬೇಕಾದಂಥದ್ದು ಅತಿ ಪ್ರಮುಖವಾದಂತಹ ಕಾರ್ಯ ಆಗಿತ್ತು. ರಾಷ್ಟ್ರೀಯ ಭಾವೈಕ್ಯತೆಯನ್ನ ಸಾಧಿಸುವಂತಹ ಹೊಸ ಪ್ರಕ್ರಿಯೆಗೆ ಇದು ಚಾಲನೆಯನ್ನ ನೀಡುತ್ತೆ. ನೋಡಿ, ಆಡುವ ಭಾಷೆ ಬೇರೆ, ಪ್ರದೇಶ ಬೇರೆ, ಅಲ್ಲಿರುವಂತಹ ಭೌಗೋಳಿಕ ಸನ್ನಿವೇಶಗಳು ಬೇರೆ, ಜನರ ಆಹಾರ ಪದ್ಧತಿಗಳು ಬೇರೆ, ಇಷ್ಟೆಲ್ಲ ಇದ್ರೂ ಕೂಡ ಭಾರತೀಯರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಸಾಧಿಸುವಂತಹ ಕೆಲಸವನ್ನ ಈ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಸಾಧಿಸಿ ತೋರಿಸುತ್ತೆ. ಅದನ್ನ ನಾವು ಕಾಣ್ತೀವಿ. ನಂತರ ಮೂರನೇ ಅಂಶವಾಗಿ ಪ್ರಮುಖವಾಗಿ ಕೃಷಿ, ಕೈಗಾರಿಕೆ ಮತ್ತು ವಾಣಿಜ್ಯ ವಲಯಗಳನ್ನ
ಪುನರ್ಸ್ಥಾಪಿಸಿ ಸ್ಥಿರತೆಯನ್ನ ತಂದುಕೊಡಬೇಕಾಗಿತ್ತು. ನೋಡಿ, ಭಾರತದಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಕೃಷಿ, ಕೈಗಾರಿಕೆ ಮತ್ತು ವಾಣಿಜ್ಯ ವಲಯಗಳು ಉನ್ನತವಾದಂತಹ ಸ್ಥಾನದಲ್ಲಿ ಇದ್ದು, ಆದರೆ ನಿರಂತರವಾಗಿ ವಿದೇಶಿಯರ ಆಕ್ರಮಣ ಮತ್ತು ವಿದೇಶಿಯರ ಆಡಳಿತಕ್ಕೆ ಒಳಗಾದಂತಹ ಭಾರತದಲ್ಲಿ ಕೃಷಿ ಇದು ಹಿಂದುಳಿತದೆ. ಯಾರು ವಸಾಹತುದಾರರಿದ್ದರೋ ಆ ವಸಾಹತುದಾರರ ಬಯಕೆಗೆ ತಕ್ಕಂತೆ ಬೆಳೆಗಳನ್ನು ಬೆಳೆಯಬೇಕಾದ ಸಂಕಷ್ಟಕ್ಕೆ ಭಾರತೀಯ ರೈತರು ಒಳಗಾಗಿದ್ರು ಅನ್ನೋದನ್ನು ನಾವು ಗಮನಿಸ್ತೀವಿ. ಉದಾಹರಣೆಗೆ, ನೀಲಿ ಬೆಳೆಗಾರರು ನೀಲಿಯನ್ನ ಬೆಳೆಯುವುದಕ್ಕೆ ವಸಾಹತುದಾರರು ಭಾರತದ ರೈತರ ಮೇಲೆ ಒತ್ತಡವನ್ನು ಹಾಕ್ತಾರೆ. ಹಾಗೇನೆ ಕೈಗಾರಿಕೆಗಳ ಬೆಳವಣಿಗೆ, ಒಂದು ಕಾಲಕ್ಕೆ ಜಗತ್ತಿಗೆ ಸಿದ್ಧ ವಸ್ತುಗಳನ್ನು ಪೂರೈಸ್ತಾ ಇದ್ದಂತಹ ಭಾರತ ಬ್ರಿಟಿಷರ ಆಡಳಿತ ಕಾಲದಲ್ಲಿ ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡುವ ಮತ್ತು ಸಿದ್ಧ ವಸ್ತುಗಳನ್ನ ಮಾರಾಟ ಮಾಡುವಂತಹ ಮಾರುಕಟ್ಟೆಯಾಗಿ ಬದಲಾವಣೆಯಾಗುವುದನ್ನು ಕಾಣ್ತೇವೆ. ಇದರಿಂದಾಗಿ ಭಾರತದ ವಾಣಿಜ್ಯ ಕ್ಷೇತ್ರ ಇದು ದುರ್ಬಲ ಆಗತ್ತೆ. ಈ ಮೂರೂ ಕ್ಷೇತ್ರಗಳನ್ನ ಮತ್ತೆ ಶಕ್ತಿಯುತವಾಗಿ ಮಾಡಿ ಅವುಗಳಿಗೆ ಸ್ಥಿರತೆಯನ್ನ, ಗಟ್ಟಿತನವನ್ನ ತಂದುಕೊಡಬೇಕಾದಂತಹ ಅವಶ್ಯಕತೆ ಇತ್ತು ಅನ್ನೋದನ್ನ ಕಾಣ್ತೇವೆ. ಈ ಕ್ಷೇತ್ರಗಳ ಮೇಲೆ ಅವಲಂಬಿತರಾಗಿದ್ದಂತಹ ಸಮುದಾಯಗಳಿಗೆ ಹೊಸ ನೀತಿಯ ಮೂಲಕ ಭರವಸೆಯನ್ನು ಸೃಷ್ಟಿಸಬೇಕಾಗಿತ್ತು. ಕೃಷಿ, ಕೈಗಾರಿಕೆ, ವಾಣಿಜ್ಯ ಈ ವಲಯಗಳು ಆ ಕಾಲಕ್ಕೆ ಶಿಥಿಲಗೊಂಡಿದ್ದವು. ಇಂತಹ ಶಿಥಿಲಗೊಂಡ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಜನರಿಗೆ ಒಂದು ಭರವಸೆಯನ್ನ ಕೊಡಬೇಕಾಗಿತ್ತು. ನಾವು ನಿಮ್ಮೊಂದಿಗಿದ್ದೇವೆ, ನಿಮ್ಮ ಸಂಕಷ್ಟದಲ್ಲಿ ನಾವು ಕೂಡ ಇದ್ದೇವೆ ಅನ್ನುವಂತಹ ಒಂದು ಭರವಸೆಯನ್ನ ಕೊಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಹೊಸ ನೀತಿಯನ್ನ ರೂಪಿಸಿ ಅವರಿಗೆ ಬದುಕಿಗೆ ಒಂದು ಭರವಸೆಯನ್ನ ಕೊಡುವಂತಹ ಕೆಲಸವನ್ನ ಭಾರತ ಸರ್ಕಾರ ಮಾಡಬೇಕಾಗಿತ್ತು. ಇದು ಕೂಡ ಒಂದು ಸಮಸ್ಯೆಯಾಗಿಯೇ ಕಾಡ್ತದೆ. ವಸಾಹತು ಶಕ್ತಿಯ 2.5 ಶತಮಾನಗಳ ಕಾಲದ ಭಾರತದ ಸಂಪನ್ಮೂಲವನ್ನು ನಿರಂತರವಾಗಿ ಶೋಷಣೆ ಮಾಡ್ತದೆ. ತಮಗೆ ಗೊತ್ತಿದೆ, ಭಾರತದ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಹೇಳ್ತೀವಿ ನಾವು. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಏನ್ ಹೇಳುತ್ತೆ? ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹೇಗೆ ಹರಿದು ಹೋಯಿತು ಅನ್ನೋದನ್ನ ಹೇಳುತ್ತೆ. ಇದನ್ನ ನಾವು ಹಿಂದಿನ ತರಗತಿಯಲ್ಲಿ, ಅಂದ್ರೆ ಸ್ವಾತಂತ್ರ್ಯ ಹೋರಾಟ ಅನ್ನುವಂತಹ ಪಾಠದಲ್ಲಿ ಇದ್ರ ಬಗ್ಗೆ ನೋಡ್ತೀವಿ. ಅಲ್ಲಿ ವಿದೇಶಿ ವಿನಿಮಯದ ಪ್ರಮಾಣ ಕಡಿಮೆಯಾಗುತ್ತೆ ಅನ್ನೋದರ ಪ್ರತಿಕೂಲ ಸಂದಾಯ ಅಂತ ಹೇಳ್ತೀವಿ. ಪ್ರತಿಕೂಲ ಸಂದಾಯ ಇಂಗ್ಲೆಂಡಿಗೆ ಅಥವಾ ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಬೇಕಾಗಿದ್ದಂತಹ ವೇತನ, ಅವರು ನಿವೃತ್ತಿ ಹೊಂದಿದ ನಂತರದಲ್ಲಿ ನೀಡಬೇಕಾಗಿದ್ದಂತಹ ನಿವೃತ್ತಿ ವೇತನ, ಹಾಗೇನೆ ಆಡಳಿತಕ್ಕಾಗಿ ಮಾಡಬೇಕಾದಂತಹ ಖರ್ಚುಗಳು, ಇವೆಲ್ಲವೂ ಕೂಡ ಭಾರತೀಯರೇ ಭರಿಸಬೇಕಾಗಿತ್ತು ಅನ್ನುವಂಥದ್ದು. ಹಾಗಾಗಿ ಈ ವಸಾಹತುಶಾಹಿ ಶಕ್ತಿ ಸುಮಾರು 2.5 ಶತಮಾನಗಳ ಕಾಲ ಭಾರತದ ಸಂಪನ್ಮೂಲವನ್ನು ನಿರಂತರವಾಗಿ ಶೋಷಿಸುವಂತಹ ಅಥವಾ ಸಂಪನ್ಮೂಲವನ್ನ ತನ್ನ ದೇಶಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನ ಮಾಡುತ್ತೆ. ಹಾಗಾದ್ರೆ ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಅಂತ ಹೇಳಿದ್ವಿ. ಆ ಸಿದ್ಧಾಂತವನ್ನ ಪ್ರತಿಪಾದಿಸಿದ ವ್ಯಕ್ತಿ ಯಾರು ಹೇಳಿ? ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಅನ್ನುವಂತ ಈ ಒಂದು ತತ್ವವನ್ನ ಪ್ರತಿಪಾದಿಸಿದಂತಹ ವ್ಯಕ್ತಿ ಯಾರು ಅಂತಂದ್ರೆ ಅವರ ಚಿತ್ರವನ್ನ ತಾವಿಲ್ಲಿ ಗಮನಿಸಬಹುದು. ತಾವು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ ಅವರನ್ನ. ಹಾಗಾದ್ರೆ ಇವ್ರು ಯಾರು ನೋಡಿ? ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಅನ್ನುವಂಥ ಒಂದು ಸಿದ್ಧಾಂತವನ್ನ ತಮಗೆ ಹೇಳ್ತಾರೆ. ಆ ಮೂಲಕ ಭಾರತದ ಸಂಪತ್ತು ಹೇಗೆ ಇಂಗ್ಲೆಂಡಿಗೆ ಹರಿದು ಹೋಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಇನ್ನು 4ನೇದಾಗಿ ಹೊಸ ಸಂವಿಧಾನವನ್ನ ರಚಿಸಬೇಕಾಗಿತ್ತು. ಹೊಸ ರಾಷ್ಟ್ರ, ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಪಡೆದು ಇದೀಗ ತಾನೇ ಅಧಿಕಾರವನ್ನ ತನ್ನ ಕೈಗೆ ತೆಗೆದುಕೊಳ್ತಾ ಇರುವಂತಹ ರಾಷ್ಟ್ರ. ಈ ದೇಶದಲ್ಲಿ ಆಡಳಿತ ಹೇಗಿರಬೇಕು, ಸರ್ಕಾರಗಳು ಹೇಗೆ ಕಾರ್ಯ ಮಾಡಬೇಕು, ಪ್ರಜೆಗಳ ಹಕ್ಕುಗಳೇನು, ಕರ್ತವ್ಯಗಳೇನು, ನ್ಯಾಯಾಲಯದ ಕಾರ್ಯ ಏನು ಅನ್ನುವಂತಹ ವಿಚಾರಗಳನ್ನ ತಿಳಿಸಬೇಕಾದಂತಹ ಒಂದು ಸಂವಿಧಾನವನ್ನ ರಚಿಸಬೇಕಾದಂತಹ ಸವಾಲು ಅಥವಾ ಒಂದು ಸಂಕಷ್ಟ ನಮ್ಮ ಮುಂದೆ ಇತ್ತು. ರಾಜಕೀಯ ಮತ್ತು ಆಡಳಿತಾತ್ಮಕವಾಗಿ ಕಾನೂನುಗಳ ಅಡಿಯಲ್ಲಿ ಭಾರತ ಸ್ಥಿರತೆಯನ್ನ ಕಂಡುಕೊಳ್ಳಬೇಕಾಗಿತ್ತು. ರಾಜಕೀಯ ಮತ್ತು ಆಡಳಿತ ಇವುಗಳು ಕಾನೂನಿನ ಅಡಿಯಲ್ಲಿ ಇರಬೇಕಾಗಿತ್ತು. ಯಾಕಂದ್ರೆ ಒಂದು ದೇಶದಲ್ಲಿ ಕಾನೂನೇ ಇಲ್ಲ ಅಂತಂದ್ರೆ ಅರಾಜಕತೆ ಸೃಷ್ಟಿಯಾಗತ್ತೆ, ಜನ ಬದುಕುವುದು ಕಷ್ಟ ಆಗತ್ತೆ. ಹಾಗಾಗಿ ಆ ಕಾನೂನಿನ ಅಡಿಯಲ್ಲಿ ಭಾರತದಲ್ಲಿ ಸ್ಥಿರತೆಯನ್ನ ಕಂಡುಕೊಳ್ಳಬೇಕಾದಂತಹ ಅವಶ್ಯಕತೆ ಇತ್ತು. ಹಾಗಾಗಿ ಒಂದು ಸಂವಿಧಾನದ ರಚನೆ ಅತ್ಯಂತ ಪ್ರಮುಖವಾಗಿ ಅವಶ್ಯಕವಾದಂತಹ ಅಂಶ ಆಗಿತ್ತು. ಭಾರತ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಉದಯವಾಗಬೇಕಾಗಿತ್ತು. ಭಾರತ ಒಂದು ಪ್ರಜಾಸತ್ತಾತ್ಮಕ ಅಂದ್ರೆ ಜನರ
ಆಡಳಿತವನ್ನ ಅಂದ್ರೆ ಪ್ರಜೆಗಳ ಪ್ರಭುತ್ವವನ್ನ ಹೊಂದಿದಂತಹ ಒಂದು ಜನರಿಂದಲೇ ಆಯ್ಕೆಯಾಗುವಂತಹ ದೇಶದ ನಾಯಕನನ್ನ ಹೊಂದಿದಂತಹ ರಾಷ್ಟ್ರವಾಗಿ ಉದಯವಾಗಬೇಕಾಗಿತ್ತು ನಮ್ಮ ಭಾರತ. ಆ ನಿಟ್ಟಿನಲ್ಲಿ ಸಂವಿಧಾನದ ರಚನೆಯ ಅವಶ್ಯಕತೆ ಇತ್ತು. ಆ ಒಂದು ಹಂತದಲ್ಲಿ ಭಾರತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಕರಡು ಸಮಿತಿಯನ್ನ ರಚನೆ ಮಾಡ್ತಾರೆ. ಭಾರತಕ್ಕೆ ಕರಡು ಸಂವಿಧಾನವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಅವರ ಅಡಿಯಲ್ಲಿದ್ದಂತಹ ಕೆಲವೊಂದಿಷ್ಟು ಜನ ಸೇರಿ ಒಂದು ಕರಡು ಸಂವಿಧಾನವನ್ನ ಭಾರತಕ್ಕೆ ನೀಡುವಂತ ಕೆಲಸವನ್ನ ಮಾಡ್ತಾರೆ. ತಾವು ಈ ಚಿತ್ರದಲ್ಲಿ ಗಮನಿಸಬಹುದು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ರು, ಖಾಯಂ ಅಧ್ಯಕ್ಷರಾಗಿದ್ರು. ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡು ಹಲವು ದೇಶಗಳ ಸಂವಿಧಾನಗಳನ್ನ ಅಭ್ಯಾಸ ಮಾಡಿ ನಮ್ಮ ದೇಶದ ವೈವಿಧ್ಯತೆಗೆ ತಕ್ಕಂತೆ ಬೇಕಾದಂತಹ ಅಂಶಗಳನ್ನ ಆ ಸಂವಿಧಾನಗಳಿಂದ ಹೆಕ್ಕಿ ತೆಗೆದು ನಮ್ಮ ದೇಶದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಒಂದು ಸಂವಿಧಾನವನ್ನ ಕೊಡುವಂತಹ ಕೆಲಸವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡ್ತಾರೆ. ಹಾಗಾಗಿ ಈ ಸಂವಿಧಾನವನ್ನ ರಚಿಸುವಂತಹ ಕೆಲಸ ಈ ಸಮಿತಿ ಮಾಡುತ್ತೆ. ಸಂವಿಧಾನ ರಚನಾ ಸಭೆ ಈ ಒಂದು ಸಂವಿಧಾನ ಕರಡು ಪ್ರತಿಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ತಯಾರಿಸಿದಂತಹ ಸಂವಿಧಾನ ಕರಡು ಪ್ರತಿಯನ್ನ ಸ್ವೀಕರಿಸುವ ಮೂಲಕ ವಿಶಿಷ್ಟ ಸಂವಿಧಾನವನ್ನ ಭಾರತಕ್ಕೆ ನೀಡುವಂತಹ ಕೆಲಸವನ್ನ ಮಾಡುತ್ತೆ. ಅದಕ್ಕೆ ಅನೇಕ ಮಹನೀಯರು ತಮ್ಮ ಸಹಿಯನ್ನು ಕೂಡ ಮಾಡುವಂತದ್ದನ್ನ ನಾವು ಈ ಒಂದು ಚಿತ್ರದಲ್ಲಿ ಗಮನಿಸಬಹುದಾಗಿದೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಸಂಸ್ಥೆಗಳು ಬಲಗೊಂಡವು. ಇವುಗಳನ್ನ ಸರ್ಕಾರದ ಅಂಗಗಳು ಅಂತ ಹೇಳಿ ಕರಿತೀವಿ. ಸರ್ಕಾರದ ಅಂಗಗಳಿವು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತಿ ಪ್ರಮುಖವಾದಂತಹ ಈ 3 ಅಂಗಗಳು ದೇಶದ ಆಡಳಿತವನ್ನ ಮುನ್ನಡೆಸುವುದಕ್ಕಾಗಿ ಅತಿ ಅವಶ್ಯಕವಾಗಿದ್ದವು. ಅಂತಹ ಸಂಸ್ಥೆಗಳನ್ನ ಬಲಗೊಳಿಸುವಂತಹ ಕೆಲಸವನ್ನ ನಮ್ಮ ಸಂವಿಧಾನ ಮಾಡುತ್ತೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ 3 ಅಂಗಗಳು ಬಲಿಷ್ಠವಾಗುವುದಕ್ಕೆ ನಮ್ಮ ಸಂವಿಧಾನ ಸಹಾಯವನ್ನ ಮಾಡ್ತು ಅನ್ನೋದನ್ನ ಕಾಣ್ತೇವೆ. 5ನೇದಾಗಿ, ಇದು ಕೂಡ ಪ್ರಮುಖವಾದಂಥದ್ದು, ದೀರ್ಘ ಹೋರಾಟದ ನಂತರ ಪಡೆದಂತಹ ಸ್ವಾತಂತ್ರ್ಯವನ್ನ ನೆರೆಯ ರಾಷ್ಟ್ರಗಳಿಂದ ರಕ್ಷಿಸಿಕೊಳ್ಳಬೇಕಾಗಿತ್ತು. ನಾವು ಯಾವ ದೇಶ ನಮ್ಮ ದೇಶದ ಭಾಗವೇ ಆಗಿದ್ದುಕೊಂಡು ಸ್ವಾತಂತ್ರ್ಯ ಕಾಲದಲ್ಲಿ ಪ್ರತ್ಯೇಕ ರಾಷ್ಟ್ರವಾಗಿ ರಚನೆ ಆಗುತ್ತೋ ಅಂತಹ ರಾಷ್ಟ್ರದಿಂದ ನಮ್ಮ ಸ್ವಾತಂತ್ರ್ಯವನ್ನ ರಕ್ಷಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಇತ್ತು. ಹಾಗಾಗಿ ರಕ್ಷಣಾ ವ್ಯವಸ್ಥೆಯನ್ನು ನಾವು ಬಲಗೊಳಿಸಬೇಕಾಗಿತ್ತು. ಈ ದೇಶವನ್ನ ರಕ್ಷಿಸುವುದಕ್ಕೆ ಒಂದು ವ್ಯವಸ್ಥೆಯನ್ನ ನಾವು ರೂಪಿಸಿಕೊಳ್ಳಬೇಕಾಗಿತ್ತು. ಆ ವ್ಯವಸ್ಥೆ ಹೆಂಗಿರಬೇಕಾಗಿತ್ತು ಅಂತಂದ್ರೆ ಅದು ಬಲಿಷ್ಠವಾದಂತಹ ರಕ್ಷಣಾ ವ್ಯವಸ್ಥೆ ಆಗಿರಬೇಕಾಗಿತ್ತು. ಇವತ್ತು ಭಾರತದ ಮಿಲಿಟರಿ ಶಕ್ತಿ ಹೇಗಿದೆ ಅಂತಂದ್ರೆ ಜಗತ್ತಿನ ಯಾವ ಮಿಲಿಟರಿ ಶಕ್ತಿಗೂ ಕಡಿಮೆ ಇಲ್ಲದಂತೆ ಇದೆ. ನೋಡ್ರಿ, ಜಗತ್ತಿನ ಯಾವುದೇ ದೇಶಕ್ಕೆ ಇವತ್ತು ನಾವು ಚೀನಾಕ್ಕೆ ಹೋಲಿಸಬಹುದು, ಅಮೆರಿಕಾಗೆ ಹೋಲಿಸಬಹುದು, ಯಾವ ದೇಶಕ್ಕೆ ಹೋಲಿಸಿದ್ರು ಕೂಡ ಭಾರತದ ಮಿಲಿಟರಿ ಶಕ್ತಿ ಜಗತ್ತಿನ ಇತರ ಬಲಿಷ್ಠ ರಾಷ್ಟ್ರಗಳ ಮಿಲಿಟರಿ ಶಕ್ತಿಗೆ ಸಮಾನವಾಗಿ ನಿಲ್ಲುವಂತಹದ್ದನ್ನು ನಾವು ಕಾಣ್ತೇವೆ. ಆ ನಿಟ್ಟಿನಲ್ಲಿ ರಕ್ಷಣಾ ವ್ಯವಸ್ಥೆಯನ್ನ ಬಲಗೊಳಿಸುವಂತಹ ಕೆಲಸವನ್ನ ಸ್ವಾತಂತ್ರ್ಯ ಬಂದ ಕಾಲದಿಂದಲೇ ಮಾಡ್ತಾ ಸಾಕ್ತಾರೆ. ಹಾಗಾಗಿ ಇವತ್ತೊಂದು ಬಲಿಷ್ಠವಾದ ರಕ್ಷಣಾ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ ಅಂತ ಹೇಳಿ ಹೇಳ್ಬೋದು. 6ನೇದಾಗಿ, ಭಾರತವು ಜಾತಿ, ಲಿಂಗ ಸಂಬಂಧಿ ಸ್ವರೂಪದ ಅಸಮಾನತೆಗಳ ಸಮಾಜ. ನೋಡಿ, ಭಾರತದಲ್ಲಿ ಹಿಂದಿನ ಕಾಲದಿಂದಲೂ ಬಂದಂತಹ ಪದ್ಧತಿಗಳು ಜಾತಿ ಮತ್ತು ಲಿಂಗ ಸಂಬಂಧಿ ಸ್ವರೂಪದ ಅಸಮಾನತೆ, ತಾರತಮ್ಯದಿಂದ ನೋಡುವಂತಹ ಪದ್ಧತಿಗಳು, ಆಚರಣೆಗಳು ಹಿಂದಿನ ಕಾಲದಿಂದಲೂ ಕೂಡ ಭಾರತದಲ್ಲಿ ನಡೆದುಕೊಂಡು ಬಂದಿದ್ದಾವೆ. ಹಾಗಾಗಿ ಇದೊಂದು ಅಸಮಾನತೆಗಳ ಸಮಾಜವಾಗಿ ನಮಗೆ ಕಾಣುತ್ತೆ. ಎಲ್ಲರನ್ನು ಒಂದೇ ದೃಷ್ಟಿಕೋನದಿಂದ ನೋಡುವಂತಹದ್ದು ಬಹಳ ಕಡಿಮೆಯಾಗಿ ಇಲ್ಲಿ ಕಾಣುತ್ತೆ. ಹಾಗಾಗಿ ಭಾರತ ಅನ್ನುವಂಥದ್ದು ಜಾತಿ ಮತ್ತು ಲಿಂಗ ಸಂಬಂಧಿ ಸ್ವರೂಪದ ಅಸಮಾನತೆಗಳ ಸಮಾಜವಾಗಿ ನಮಗೆ ಕಾಣುತ್ತೆ. ಸಮಾನತೆಗಳ ಆಶಯದ ಅಡಿಯಲ್ಲಿ ಸಬಲೀಕರಣದ ಹೊಸ ಮಾರ್ಗ ಕಂಡುಕೊಳ್ಳುವ ಅನಿವಾರ್ಯತೆ ಇತ್ತು. ವೈವಿಧ್ಯಮಯವಾದ ಜಾತಿ ಮತ್ತು ಲಿಂಗಗಳ ಆಧಾರದ ಮೇಲೆ ಅಸಮಾನತೆಗಳನ್ನ ಗುರುತಿಸ್ತಾ ಇದ್ದಂತಹ ಒಂದು ಸಮಾಜದಲ್ಲಿ ಸಮಾನತೆಯ ಆಶಯ ಅಂದ್ರೆ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆಯನ್ನ ಬೆಳೆಸಿ ಅದರ ಅಡಿಯಲ್ಲಿ ನಾವು ಸಬಲೀಕರಣಗೊಳ್ಳಬೇಕಾಗಿತ್ತು, ಗಟ್ಟಿಯಾಗಬೇಕಾಗಿತ್ತು, ತಯಾರಾಗಬೇಕಾಗಿತ್ತು. ಅಂತಹ ಒಂದು ಮಾರ್ಗವನ್ನ ಕಂಡುಕೊಳ್ಳುವಂತಹ ಅನಿವಾರ್ಯತೆಯು ಕೂಡ ಭಾರತೀಯರ ಮುಂದಿತ್ತು. ಹೊಸ ಹಣಕಾಸು ವ್ಯವಸ್ಥೆಯನ್ನು ರೂಪಿಸಬೇಕಾಗಿತ್ತು. ಬ್ರಿಟಿಷರ ಆಡಳಿತ ಕಾಲದಲ್ಲಿ ನಮ್ಮ ಹಣ ಎಲ್ಲ ಲೂಟಿಯಾಗಿ ಹೋಗಿತ್ತು. ಅಂತಹ ಲೂಟಿಯಾಗಿ ಹೋಗಿರುವಂತಹ ಕಾಲದಲ್ಲಿಯೇ ಭಾರತ ದೇಶದ ಹಣಕಾಸು ವ್ಯವಸ್ಥೆಯನ್ನು ರೂಪಿಸುವಂತಹ ಜವಾಬ್ದಾರಿಯು ಕೂಡ ಅಂದಿನ ಸರ್ಕಾರದ ಮೇಲಿತ್ತು ಅನ್ನೋದನ್ನು ನಾವು ನೋಡ್ತೀವಿ. ವಿದೇಶಾಂಗ ನೀತಿ, ಭಾರತದ ವಿದೇಶಾಂಗ ನೀತಿ ಇದೆಯಲ್ಲ, ಆ ವಿದೇಶಾಂಗ ನೀತಿಯ ಸ್ವರೂಪವನ್ನ
ರಚಿಸಬೇಕಾದ ಸವಾಲಿತ್ತು. ಯಾವ ದೇಶದ ಜೊತೆಗೆ ನಾನು ಹೇಗಿರಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಆ ದೇಶದ ಜೊತೆಗಿನ ವಿದೇಶಾಂಗ ನೀತಿಯನ್ನು ರೂಪಿಸಬೇಕಾದಂತಹ ಅತಿ ಪ್ರಮುಖವಾದಂತಹ ಸವಾಲು ಭಾರತದ ಮೇಲಿತ್ತು. ಆದರೆ ಭಾರತ ಇವತ್ತು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನುವಂಥದ್ದು ನಮ್ಮ ಹೆಮ್ಮೆ. ಈ ದೇಶ ಇಷ್ಟೆಲ್ಲ ಸವಾಲುಗಳು ಇದ್ರೂ ಕೂಡ ಜಗತ್ತಿನ ಮುಂದೆ ಇವತ್ತು ಎದೆ ಸಿಟಿಸಿ ನಿಲ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ಭಾರತ ದೇಶ ತನ್ನ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯನ್ನು ಅತ್ಯಂತ ನಿಷ್ಠೆಯಿಂದ ಪಾಲಿಸಿಕೊಂಡು ಬರ್ತಾ ಇರುವಂತದ್ದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇವತ್ತು ನಾವು ಭಾರತವನ್ನ ಗುರುತಿಸ್ತೀವಿ. ಜಗತ್ತಿಗೆ ಪ್ರಸಿದ್ಧವಾದಂತಹ ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿ ಭಾರತವನ್ನ ನಾವು ಇವತ್ತು ಕಾಣ್ತೀವಿ ಅಂತಂದ್ರೆ ಅದಕ್ಕೆ ಕಾರಣ ಇಲ್ಲಿರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಅದಕ್ಕೆ ಪೂರಕವಾಗಿರುವಂತಹ ಸಂವಿಧಾನ, ತಿಳುವಳಿಕೆ ಇರುವಂತಹ ಪ್ರಜೆಗಳು ಹಾಗೂ ಆಡಳಿತಗಾರರಲ್ಲಿರುವಂತಹ ಪ್ರಬುದ್ಧತೆ, ಇವುಗಳ ಕಾರಣಕ್ಕಾಗಿ ಇವತ್ತು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಭಾರತ ನಿಲ್ತಾ ಇದೆ ಎನ್ನುವುದನ್ನ ನಾವು ಗಮನಿಸಬಹುದಾಗಿದೆ. ಈಗ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಭಾರತ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿತು ಹಾಗಾದ್ರೆ ಎನ್ನುವುದನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಮತೀಯ ಗಲಭೆಗಳು. ಮತೀಯ ಗಲಭೆಗಳು ಅಂತ ಹೇಳ್ತೇವೆ, ಧಾರ್ಮಿಕ ಗಲಭೆಗಳು. ಮತೀಯ ಗಲಭೆಗಳು ಧರ್ಮದ ಆಧಾರದ ಮೇಲೆ ಜನರು ಒಬ್ಬರು ಮತ್ತೊಬ್ಬರ ವಿರುದ್ಧ ನಡೆಸುವಂತಹ ದಂಗೆ ಗಲಭೆಗಳನ್ನ ನಾವು ಮತೀಯ ಗಲಭೆಗಳು ಅಂತ ಹೇಳಿ ಕರಿತೀವಿ. ನೋಡಿ, ಒಂದು ಪ್ರಸಿದ್ಧವಾದಂತಹ ಹೇಳಿಕೆ ಇದೆ. ಜಗತ್ತಿನ ಚರಿತ್ರೆಯಲ್ಲಿ ಯುದ್ಧಗಳಲ್ಲಿ ಪ್ರಾಣ ಕಳೆದುಕೊಂಡದ್ದಕ್ಕಿಂತ ಹೆಚ್ಚಿನ ಜನರು ಮತೀಯ ಸಂಘರ್ಷದಲ್ಲಿ ಪ್ರಾಣವನ್ನ ಕಳೆದುಕೊಂಡರು. ಅಂದ್ರೆ ಜಗತ್ತಿನಲ್ಲಿ ಎಷ್ಟೆಲ್ಲ ಯುದ್ಧಗಳಾಗಿದ್ದಾವೆ, ಹಲವಾರು ಯುದ್ಧಗಳು ಹಿಂದೆಯೂ ಕೂಡ ಆಗಿದ್ದಾವೆ. ಆಧುನಿಕವಾಗಿ ಮೊದಲನೇ ಜಾಗತಿಕ ಯುದ್ಧ, ಎರಡನೇ ಜಾಗತಿಕ ಯುದ್ಧವನ್ನ ಕಾಣ್ತೀವಿ. ಈ ಜಗತ್ತಿನ ಚರಿತ್ರೆ ಇತಿಹಾಸದಲ್ಲಿ ಯುದ್ಧ ಮಾಡಿ ಪ್ರಾಣ ಕಳೆದುಕೊಂಡವರಿಗಿಂತಲೂ ಮತೀಯ ಸಂಘರ್ಷಗಳಲ್ಲಿ ಧರ್ಮಕ್ಕಾಗಿ ನಡೆಸಿದಂತಹ ಹೋರಾಟದಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆನೇ ಹೆಚ್ಚಿದೆ ಎನ್ನುವಂತಹ ಮಾತನ್ನ ನಾವು ಗಮನಿಸ್ತೇವೆ. ಅತಿ ಪ್ರಮುಖವಾದಂತಹ ಹೇಳಿಕೆ ಇದು, ನಾವು ಗಮನಿಸಬೇಕು. ಹಾಗಾದ್ರೆ ನಾವು ಯಾವುದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅನ್ನೋದನ್ನ ತಿಳಿದುಕೊಳ್ಳಬೇಕಾದಂತಹ ಅವಶ್ಯಕತೆ. ಭಾರತವು ಬಹುಧರ್ಮಗಳ ರಾಷ್ಟ್ರ. ನೋಡಿ, ಭಾರತ ಜಗತ್ತಿನಲ್ಲಿ ಕಂಡುಬರುವ ಬಹುತೇಕ ಎಲ್ಲಾ ಧರ್ಮಗಳನ್ನು ಒಳಗೊಂಡಿರುವಂತಹ ಒಂದು ರಾಷ್ಟ್ರ ಇದು. ಬ್ರಿಟಿಷರ ಆಡಳಿತ ಕಾಲಘಟ್ಟದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ, ಭಾರತೀಯರನ್ನ ಒಡೆದು ಆಳುವ ನೀತಿಯನ್ನ ಅನುಸರಿಸಿ ವಿಭಜಿಸಿ ತಮ್ಮ ಅಧಿಕಾರವನ್ನು ಚಲಾಯಿಸುವಂತ ಕೆಲಸವನ್ನ ಮಾಡ್ತಾರೆ. ಬ್ರಿಟಿಷರ ಆಡಳಿತ ಕಾಲಘಟ್ಟದಲ್ಲಿ ಅವರು ಅನುಸರಿಸಿದಂತಹ ಒಡೆದು ಆಳುವ ನೀತಿಯಿಂದ ಮತಗಳು ಸಾರ್ವಜನಿಕ ಕ್ಷೇತ್ರಕ್ಕೆ ಪ್ರವೇಶಿಸ್ತವೆ. ಅಂದ್ರೆ ಸಾರ್ವಜನಿಕ ಪ್ರವೇಶ ಜೀವನಕ್ಕೆ ಅಂದ್ರೆ ನಮ್ಮ ಧರ್ಮಗಳು ಹೆಂಗಿರ್ಬೇಕು ಅಂದ್ರೆ ನಮ್ಮ ವೈಯಕ್ತಿಕ ವಿಚಾರಗಳಾಗಿರ್ಬೇಕು. ಆದ್ರೆ ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ಇಲ್ಲಿ ಭಾರತದಲ್ಲಿದ್ದಂತಹ ಜನರ ನಡುವೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನುವಂತಹ ಭಾವನೆಗಳು ಬೆಳೆದು ಅವು ಮುಂದೆ ರಾಜಕೀಯ ಆಯಾಮವನ್ನ ಪಡೆದುಕೊಳ್ತವೆ. ಅಂದ್ರೆ ಅಧಿಕಾರವನ್ನ ಪಡೆಯಬೇಕು. ಯಾರು ಅಧಿಕಾರವನ್ನ ಪಡೆಯಬೇಕು? ಹಿಂದೂಗಳು ಪಡೆಯಬೇಕಾ, ಮುಸ್ಲಿಮರು ಪಡೆಯಬೇಕಾ, ಅಥವಾ ಕ್ರಿಶ್ಚಿಯನ್ನರು ಪಡೆಯಬೇಕಾ ಅನ್ನುವಂತಹ ರೀತಿಯಲ್ಲಿ ಅವು ಬೆಳವಣಿಗೆ ಆಗುವುದನ್ನ ನಾವಿಲ್ಲಿ ಕಾಣ್ತೀವಿ. ಬ್ರಿಟಿಷರ ಒಡೆದು ಆಳುವ ನೀತಿ ಭಾರತೀಯರನ್ನ ಧಾರ್ಮಿಕವಾಗಿ ವಿಭಜಿಸುವಂತಹ ಕೆಲಸವನ್ನ ಮಾಡುತ್ತೆ. ಮತೀಯ ಸಂಘರ್ಷದ ಬೀಜಗಳು, ಬ್ರಿಟಿಷರೇನು ಒಡೆದು ಆಳುವ ನೀತಿಯ ಮೂಲಕ ಧರ್ಮದ ಜನವೇ ಸಂಘರ್ಷವನ್ನ ತಂದಿಟ್ಟಿದ್ರು, ಆ ಧರ್ಮದ ನಡುವಿನ ಸಂಘರ್ಷದ ಬೀಜಗಳು ಕೊನೆಗೆ ಮತೀಯವಾದವನ್ನ ಸೃಷ್ಟಿಸ್ತವೆ. ನನ್ನ ಧರ್ಮವೇ ಶ್ರೇಷ್ಠ, ನಾನೇ ಶ್ರೇಷ್ಠ ಅನ್ನುವಂತಹ ಭಾವನೆಯನ್ನ ಜನರಲ್ಲಿ ಬೆಳೆಸುವಂತಹ ಕೆಲಸವನ್ನ ಮಾಡ್ತವೆ. ಇದರ ಒಂದು ಕಾರಣವಾಗಿಯೇ ಮುಂದೆ ಭಾರತ ವಿಭಜನೆಯಾಯಿತು. ಭಾರತ ಮತ್ತು ಪಾಕಿಸ್ತಾನ ಅನ್ನುವಂತ ಎರಡು ರಾಷ್ಟ್ರಗಳು ಹುಟ್ಟಿದವು ಅನ್ನೋದನ್ನ ನಾವು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ಈ ರೀತಿಯಾಗಿ ಸೃಷ್ಟಿಯಾದಂತಹ ಸಂಘರ್ಷಗಳಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಸಂಘರ್ಷಗಳು ಅನೇಕ ದುರಂತಗಳಿಗೆ ಕಾರಣ ಆಗ್ತವೆ. ಇದು ಭಾರತದಲ್ಲಿ ಹಿಂದೂ ಮುಸ್ಲಿಮರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಎರಡು ಧಾರ್ಮಿಕ ಗುಂಪುಗಳು. ಈ ಎರಡು ಧಾರ್ಮಿಕ ಗುಂಪುಗಳ ನಡುವೆ ಅನೇಕ ಸಂಘರ್ಷಗಳಿಗೆ ಈ ಮತೀಯ ಗಲಭೆಗಳು ಕಾರಣ ಆಗ್ತವೆ. ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಹಿಂದೂ ಮುಸ್ಲಿಂ ಎಂಬ ಪ್ರತ್ಯೇಕವಾದಂತಹ ಅಸ್ಮಿತೆಗಳು, ಅಂದ್ರೆ ತಮ್ಮನ್ನ ತಾವು ಗುರುತಿಸಿಕೊಳ್ಳುವಂತಹ ಮನೋಭಾವನೆಗಳು ಹುಟ್ಟಿಕೊಳ್ಳುತ್ತವೆ. ಹಿಂದೂ ಮುಸ್ಲಿಂ ಅನ್ನುವಂತಹ ತಮ್ಮ ಧರ್ಮದ ಹಿನ್ನೆಲೆಯಲ್ಲಿ ತಮ್ಮನ್ನ ಗುರುತಿಸಿಕೊಳ್ಳುವಂತಹ ಒಂದು ಅಸ್ಮಿತತೆ ನಮಗೆ ಇಲ್ಲಿ ಕಂಡು ಬರುತ್ತೆ. 1947ರಲ್ಲಿ ಭಾರತ ಸ್ವಾತಂತ್ರ್ಯವನ್ನ ಗಳಿಸಿದಾಗ ಉತ್ತರ ಭಾರತ ಹಿಂದೆಂದೂ ಕಾಣದ ಮತೀಯ ಗಲಭೆಗಳಿಗೆ ಸಾಕ್ಷಿಯಾಗತ್ತೆ. ಕಾರಣ ಏನಂದ್ರೆ
ಪಾಕಿಸ್ತಾನ ಉತ್ತರ ಭಾರತದ ಕಡೆಗೆ ಇರುವುದರಿಂದ ಪಾಕಿಸ್ತಾನದಿಂದ ವಲಸೆ ಬಂದಂತಹ ಹಲವಾರು ಜನರನ್ನ ಅಲ್ಲಿ ಹತ್ಯೆ ಮಾಡಲಾಗುತ್ತೆ. ಹೀಗಾಗಿ 1947ರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡೀತದೆ. ಆ ಸ್ವಾತಂತ್ರ್ಯವನ್ನು ಪಡೆದಾಗ ಹಿಂದೆ ಯಾವತ್ತೂ ಕಾಣದಂತಹ ಮತೀಯ ಗಲಭೆಗಳನ್ನ ಉತ್ತರ ಭಾರತ ಕಾಣುತ್ತೆ. ಲಕ್ಷಾಂತರ ಜನ ಹಿಂದೂ ಮತ್ತು ಮುಸ್ಲಿಮರು ಈ ಕೋಮು ದಳ್ಳುರಿಯಲ್ಲಿ, ಕೋಮು ಗಲಭೆಗಳಲ್ಲಿ ಸುಟ್ಟು ಕರಕಲಾಗ್ತಾರೆ ಎನ್ನುವುದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು ಗಲಭೆಗಳು ಹೇಗೆ ಜನರನ್ನ ಜೀವಂತವಾಗಿ ದಹನ ಮಾಡ್ತವೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಸುಮಾರು 5 ಲಕ್ಷ ಜನ ಹತ್ಯೆಗೀಡಾಗ್ತಾರೆ. ಕೋಮು ಗಲಭೆಯ ಮೂಲಕ ಭಾರತದಲ್ಲಿ ಸುಮಾರು 5 ಲಕ್ಷ ಜನ ಹತ್ಯೆಗೀಡಾಗ್ತಾರೆ. ಸಾವಿರಾರು ಕೋಟಿಗಳು ಆಸ್ತಿಪಾಸ್ತಿಗಳು ನಷ್ಟ ಆಗ್ತಾರೆ. ಸೊ ಸಾರ್ವಜನಿಕ ಆಸ್ತಿಪಾಸ್ತಿಗಳು, ಕೋಟೆಗಳು ನಾಶವಾಗುವುದನ್ನ ನಾವಿಲ್ಲಿ ನೋಡಬಹುದು. ಭಾರತ ತಾನು ಪಡೆದ ಸ್ವಾತಂತ್ರ್ಯವನ್ನ 15/8/1947 ಅಂದ್ರೆ 15ನೇ ಆಗಸ್ಟ್ 1947ರಲ್ಲಿ ಭಾರತದ ಜನ ದೆಹಲಿಯಲ್ಲಿ ಸ್ವಾತಂತ್ರ್ಯವನ್ನ ಪಡೆದಂತಹ ಸಂಭ್ರಮವನ್ನ ಆಚರಿಸ್ತಾ ಇದ್ರು. ಆದರೆ ಭಾರತದ ಸ್ವಾತಂತ್ರ್ಯದ ಚುಕ್ಕಾಣಿಯನ್ನು ಹಿಡಿದಂತಹ ಗಾಂಧೀಜಿಯವರು ನೌಕಾಲಿ ಮತ್ತು ಇತರ ಪ್ರದೇಶಗಳಲ್ಲಿ ಗಲಭೆಗೆ ಒಳಗಾದಂತಹ ಜನರಿಗೆ ಸಾಂತ್ವನ ಹೇಳುವಂತಹ ಕೆಲಸದಲ್ಲಿ ಮಗ್ನರಾಗಿದ್ರು. ಸೊ ಈ ಒಂದು ಸ್ವಾತಂತ್ರ್ಯ ಅನ್ನುವಂತಹದ್ದು ಸವಿಯಾಗಿ ಬಂದಂತದ್ದಲ್ಲ, ಹಲವಾರು ಕಹಿಯಾದ ಸಂಗತಿಗಳು ಕೂಡ ಇಲ್ಲಿವೆ ಅನ್ನುವುದನ್ನ ನಾವು ಗಮನಿಸಬೇಕಾಗತ್ತೆ. ಭಾರತ ಸ್ವಾತಂತ್ರ್ಯವನ್ನ ಪಡೆದದ್ದನ್ನ ದೇಶದ ರಾಜಧಾನಿಯಲ್ಲಿ ಜನ ಆಚರಿಸ್ತಾ ಇದ್ರೆ, ಸಂಭ್ರಮ ಪಡ್ತಾ ಇದ್ರೆ, ಗಾಂಧೀಜಿಯವರು ಈ ಒಂದು ಕೋಮು ಗಲಭೆಯಿಂದಾಗಿ, ಮತೀಯ ಗಲಭೆಗಳಿಂದಾಗಿ ಜನ ಏನು ನೊಂದಿದ್ರಲ್ಲ ಅವರಿಗೆ ಸಾಂತ್ವನವನ್ನ ಹೇಳುವುದಕ್ಕಾಗಿ ಕಲ್ಕತ್ತಾದ ಹತ್ತಿರದಲ್ಲಿ ಬರುವಂತಹ ನೌಕಾಲಿ ಹಾಗೂ ಇತರ ಪ್ರದೇಶಗಳಿಗೆ ಭೇಟಿ ನೀಡಿ ಜನರನ್ನ ಸಾಂತ್ವನಗೊಳಿಸುವ, ಅವರಿಗೆ ಸಮಾಧಾನವನ್ನ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ಕಾಣ್ತೇವೆ. ಸೊ ಸ್ವಾತಂತ್ರ್ಯ ನಂತರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ಮತೀಯ ಗಲಭೆಗಳು ಅತ್ಯಂತ ದೊಡ್ಡ ಸವಾಲುಗಳಾಗಿದ್ದವು. ಉಳಿದೆಲ್ಲ ಗಲಭೆಗಳನ್ನ ನಿಯಂತ್ರಣ ಮಾಡುವುದು ಸುಲಭ, ಆದರೆ ಮತೀಯ ಗಲಭೆಗಳನ್ನ ನಿಯಂತ್ರಣ ಮಾಡುವುದು ತುಂಬಾನೇ ಕಷ್ಟ. ಹಾಗಾಗಿ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಗೆ ಈ ಒಂದು ಗಲಭೆಗಳನ್ನ ಹತ್ತಿಕ್ಕುವುದು ಅಥವಾ ಅವುಗಳನ್ನು ನಿಯಂತ್ರಣ ಮಾಡೋದು ಅತಿ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ. ನೆಹರು ಆದ್ಯತೆಯ ಮೇರೆಗೆ ತಮ್ಮ ಎಲ್ಲಾ ಆಡಳಿತಾತ್ಮಕ ಮತ್ತು ರಾಜಕೀಯ ಶಕ್ತಿಗಳನ್ನ ಬಳಸಿಕೊಂಡು ಕೆಲವೇ ತಿಂಗಳುಗಳಲ್ಲಿ ಈ ಕೋಮು ಗಲಭೆಯನ್ನ ನಿಯಂತ್ರಣಕ್ಕೆ ತರುವಂತ ಮಹತ್ವದ ಕೆಲಸವನ್ನ ಮಾಡ್ತಾರೆ. ಕೋಮು ದಳ್ಳುರಿಯ ಭಯಾನಕ ದೃಶ್ಯಗಳು ನೆಹರು ಅವರನ್ನ ಜಾತ್ಯತೀತ ರಾಜ್ಯದ ನಿರ್ಮಾಣಕ್ಕೆ ಪ್ರೇರೇಪಣೆಯನ್ನ ನೀಡುವಂತಹ ಕೆಲಸವನ್ನ ಮಾಡ್ತವೆ. ಈ ಕೋಮು ದಳ್ಳುರಿಯ ಘಟನೆಗಳನ್ನ ಕಣ್ಣಾರೆ ಕಂಡಂತಹ ನೆಹರೂರವರಿಗೆ ಭಾರತ ಒಂದು ಜಾತ್ಯತೀತ ಧರ್ಮ ನಿರಪೇಕ್ಷ ರಾಷ್ಟ್ರ ಆಗಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರುವಂತೆ ಪ್ರೇರೇಪಣೆಯನ್ನ ನೀಡುವಂತಹ ಕೆಲಸವನ್ನ ಮಾಡ್ತವೆ. ಭಾರತವು ಜಾತ್ಯತೀತ ರಾಷ್ಟ್ರವಾಗಿ ತನ್ನ ಸಂವಿಧಾನದ ಆಶಯಗಳನ್ನು ಅಳವಡಿಸಿಕೊಳ್ಳಲು ಈ ಹಿನ್ನೆಲೆಯಲ್ಲಿ ಬಹುತೇಕ ಕಾರಣವಾದಂಥದ್ದು ಯಾವುದು ಅಂತಂದ್ರೆ ಸ್ವಾತಂತ್ರ್ಯ ಕಾಲದಲ್ಲಿ ಭಾರತದಲ್ಲಿ ಉಂಟಾದಂತಹ ಕೋಮು ಗಲಭೆಗಳು. ಆ ಕೋಮು ಗಲಭೆಗಳ ಹಿನ್ನೆಲೆಯಲ್ಲಿ ಭಾರತವನ್ನು ಒಂದು ಜಾತ್ಯತೀತ ಧರ್ಮ ನಿರಪೇಕ್ಷ ರಾಷ್ಟ್ರವನ್ನಾಗಿ ಮಾಡಬೇಕು, ಇಲ್ಲಿ ಧಾರ್ಮಿಕ ಆಚರಣೆ ಅನ್ನುವಂಥದ್ದು ವೈಯಕ್ತಿಕವಾಗಿರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನ ನಮಗೆ ಧಾರ್ಮಿಕ ಹಕ್ಕನ್ನು ನೀಡಿರುವುದನ್ನು ನಾವು ಗಮನಿಸ್ತೇವೆ. ಸೊ ಈ ಭಾರತದ ಸಂವಿಧಾನ ಇದು ನಮಗೆ ನಮ್ಮ ಒಂದು ಧಾರ್ಮಿಕ ಆಚರಣೆಗಳನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಕಟ್ಟಿಕೊಡುವಂತಹ ಕೆಲಸವನ್ನ ಮಾಡ್ತದೆ ಎನ್ನುವಂಥದ್ದನ್ನ ನಾವು ಗಮನಿಸಬಹುದು. ಸೊ ಪ್ರತ್ಯೇಕ ರಾಷ್ಟ್ರವಾಗಿ ಪಾಕಿಸ್ತಾನದ ಹುಟ್ಟನ್ನ ಕಾಣ್ತೇವೆ. ಇದಕ್ಕೆ ಖಾನ್ ಅಬ್ದುಲ್ ಗಫಾರ್ ಖಾನ್, ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಖಾನ್ ಅಬ್ದುಲ್ ಗಫಾರ್ ಖಾನ್, ಮೌಲಾನಾ ಅಬ್ದುಲ್ ಕಲಾಂ ಇವರು ವಿರೋಧಿಸಿದ್ರು ಕೂಡ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯನ್ನ ತಡೆಗಟ್ಟುವುದಕ್ಕೆ ಸಾಧ್ಯ ಆಗಲಿಲ್ಲ. ಇಂದಿಗೂ ಸಹಿತ ಕೋಮು ಸಂಘರ್ಷಗಳು ಮುಂದುವರೆದಿವೆ. ಇದಕ್ಕೆ ಅಂತಾರಾಷ್ಟ್ರೀಯ ಆಯಾಮಗಳು ಕೂಡ ಇದಾವೆ. ಭಾರತದಲ್ಲಿ ಇವತ್ತಿಗೂ ಕೂಡ ಕೋಮು ಗಲಭೆಗಳನ್ನ ನಾವು ಕಾಣ್ತೀವಿ. ಇದಕ್ಕೆ ಬೇರೆ ದೇಶಗಳು ಕುಮ್ಮಕ್ಕು ನೀಡ್ತಾ ಇರುವಂತಹದ್ದನ್ನು ಸಹಿತ ನಾವು ಗಮನಿಸಬಹುದಾಗಿದೆ. ಧರ್ಮ ನಿರಪೇಕ್ಷತೆಯ ತಳಹದಿಯಲ್ಲಿ ದೇಶ ಬೆಳೆಯಬೇಕು ಮತ್ತು ಮುನ್ನಡೆಯಬೇಕು, ಇದು ಸಂವಿಧಾನದ ಆಶಯ. ಧರ್ಮ ನಿರಪೇಕ್ಷತೆ ಅಂದ್ರೆ ಯಾವುದೇ ಒಂದು ಧರ್ಮಕ್ಕೆ ಮಹತ್ವವನ್ನ ಕೊಡದೆ ಅಥವಾ ಯಾವುದೇ ಒಂದು ಧರ್ಮವನ್ನ ಕೀಳಾಗಿ ಕಾಣದೆ ಎಲ್ಲ ಧರ್ಮಗಳನ್ನ ಸಮಾನ ದೃಷ್ಟಿಯಲ್ಲಿ ನೋಡ್ತಾ, ಯಾವುದೇ ಧರ್ಮವನ್ನ ರಾಷ್ಟ್ರೀಯ ಧರ್ಮವನ್ನಾಗಿ ಅಂಗೀಕರಿಸದೆ ಎಲ್ಲಾ ಧರ್ಮಗಳನ್ನು ಒಂದೇ ನಿಟ್ಟಿನಲ್ಲಿ ನೋಡುವಂತಹ ಒಂದು
ತತ್ವ ಏನಿದೆ ಅದನ್ನ ನಾವು ಧರ್ಮ ನಿರಪೇಕ್ಷತೆ ಅಂತ ಕರಿತೀವಿ. ದೇಶ ಈ ಒಂದು ಧರ್ಮ ನಿರಪೇಕ್ಷತೆಯ ತಳಹದಿಯಲ್ಲಿ, ಅದರ ಅಡಿಪಾಯದಲ್ಲಿ ಬೆಳೆಯಬೇಕು ಮತ್ತು ಮುನ್ನಡೆಯಬೇಕು. ಅಂದ್ರೆ ಧರ್ಮ ಅನ್ನುವಂಥದ್ದು ಒಂದು ವೈಯಕ್ತಿಕ ಆಚರಣೆ ಆಗಿರಲಿ ಅನ್ನುವಂಥದ್ದು ಭಾರತ ಸಂವಿಧಾನದ ಆಶಯ ಆಗಿದೆ. ಭಾರತ ಸಂವಿಧಾನ ಧರ್ಮವನ್ನ ಪ್ರತಿ ವ್ಯಕ್ತಿಯ ಖಾಸಗಿ ವಿಷಯವನ್ನಾಗಿ ಮಾಡಿರುವಂಥದ್ದನ್ನ ನಾವು ಕಾಣಬಹುದು. ಸಂವಿಧಾನ ಈ ಒಂದು ಏನು ಧರ್ಮ ಇದೆ, ಆ ಧರ್ಮವನ್ನ ಪ್ರತಿ ವ್ಯಕ್ತಿ ಖಾಸಗಿಯಾಗಿ ಆಚರಿಸಿಕೊಳ್ಳಬಹುದು ಅನ್ನುವ ರೀತಿಯಲ್ಲಿ ಅದನ್ನ ಹೇಳ್ತಾ ಇದೆ. ನಂತರದಲ್ಲಿ ನಿರಾಶ್ರಿತರ ಸಮಸ್ಯೆಯನ್ನು ನಾವು ಕಾಣ್ತೇವೆ. ನಿರಾಶ್ರಿತರ ಸಮಸ್ಯೆ ಇದು ಕೂಡ ಒಂದು ಪ್ರಮುಖವಾದಂತಹ ಸವಾಲು. ಇಲ್ಲಿ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ, ಅನೇಕ ಮಿಲಿಯನ್ ಜನರು, ಕೋಟಿಗಟ್ಟಲೆ ಜನರು ಭಾರತಕ್ಕೆ ವಲಸೆ ಬರ್ತಾರೆ. ಲಕ್ಷಗಟ್ಟಲೆ ಜನರು ಭಾರತಕ್ಕೆ ವಲಸೆ ಬರ್ತಾರೆ. ಪಾಕಿಸ್ತಾನದಿಂದ ಭಾರತಕ್ಕೆ ಮಿಲಿಯನ್ ಗಟ್ಟಲೆ ಜನರು ವಲಸೆ ಬರ್ತಾರೆ. ಭಾರತಕ್ಕೆ ತಮ್ಮ ಜೀವನವನ್ನ ಕಟ್ಟಿಕೊಳ್ಳುವುದಕ್ಕಾಗಿ ಪ್ರಯಾಣವನ್ನ ಮಾಡಿ ಭಾರತವನ್ನ ಪ್ರವೇಶಿಸ್ತಾರೆ. ತಾವಿಲ್ಲಿ ಚಿತ್ರದಲ್ಲಿ ಗಮನಿಸಬಹುದು. ಜನ ಗಂಟು ಮೂಟೆಗಳನ್ನ ಕಟ್ಟಿಕೊಂಡು ತಾವಿದ್ದಂತಹ ಮನೆ, ತಾವಿದ್ದಂತಹ ನೆಲ, ತಾವು ಹುಟ್ಟಿದಂತಹ ಸ್ಥಳ, ತಮ್ಮ ಆಸ್ತಿ ಸಂಪತ್ತು ಎಲ್ಲವನ್ನ ಬಿಟ್ಟು ಇದ್ದದ್ದನ್ನ ಗಂಟು ಕಟ್ಟಿಕೊಂಡು ಭಾರತದ ಕಡೆಗೆ ಪ್ರಯಾಣ ಮಾಡುವುದನ್ನ ಈ ಚಿತ್ರದಲ್ಲಿ ತಾವು ಗಮನಿಸಬಹುದಾಗಿದೆ. ತಾವು ಹುಟ್ಟಿ ಬೆಳೆದಂತಹ ಊರನ್ನ ಬಿಟ್ಟು ಅನೇಕರು ತಮ್ಮ ಧರ್ಮೀಯರೇ ಬಹುಸಂಖ್ಯಾತರಿರುವ ದೇಶಕ್ಕೆ ವಲಸೆ ಹೋಗುವುದನ್ನ ಕಾಣ್ತೇವೆ. ಅನೇಕ ಜನ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾರೆ, ಹಾಗೆ ಭಾರತದಿಂದ ಅನೇಕ ಜನ ಪಾಕಿಸ್ತಾನಕ್ಕೆ ವಲಸೆ ಹೋಗುವುದನ್ನ ನಾವು ಕಾಣ್ತೀವಿ. ತಾವು ಚಿತ್ರದಲ್ಲಿ ಗಮನಿಸಬಹುದಾಗಿದೆ. ರೈಲಿನ ಮೇಲೆ ಎಲ್ಲೆಂದರಲ್ಲಿ ಕುಳಿತುಕೊಂಡು ಜನ ಪ್ರಯಾಣ ಮಾಡ್ತಾ ಇರುವಂತಹದನ್ನ ಗಮನಿಸಬಹುದಾಗಿದೆ. ಭಾರತಕ್ಕೆ ಬಂದಂತಹ ನಿರಾಶ್ರಿತರ ಸಂಖ್ಯೆ ಸುಮಾರು 6 ಲಕ್ಷ ಮಿಲಿಯನ್ ಜನ ಭಾರತಕ್ಕೆ ವಲಸೆ ಬರ್ತಾರೆ, ನಿರಾಶ್ರಿತರಾಗಿ ವಲಸೆ ಬರ್ತಾರೆ. ತಾವಿಲ್ಲಿ ಗಮನಿಸಬಹುದು ಚಿತ್ರದಲ್ಲಿ. ನಿರಾಶ್ರಿತರ ಸಮಸ್ಯೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮತ್ತೊಂದು ಗಂಭೀರ ಸಮಸ್ಯೆ. ಹೇಗೆ ಕೋಮು ಗಲಭೆ ಒಂದು ಗಂಭೀರವಾದ ಸಮಸ್ಯೆ ಆಗಿತ್ತು, ಹಾಗೆಯೇ ನಿರಾಶ್ರಿತರ ಸಮಸ್ಯೆ ಅನ್ನುವುದು ಕೂಡ ಭಾರತಕ್ಕೆ ಸ್ವಾತಂತ್ರ್ಯೋತ್ತರದಲ್ಲಿ ಉಂಟಾದಂತಹ ಅತಿ ಗಂಭೀರವಾದಂತಹ ಸಮಸ್ಯೆಯಾಗಿ ನಮಗೆ ಕಾಣಿಸಿಕೊಳ್ಳುತ್ತೆ. ಪಶ್ಚಿಮ ಪಾಕಿಸ್ತಾನದಿಂದ ಬಂದ ನಿರಾಶ್ರಿತರ ಸಮಸ್ಯೆಯನ್ನ 1951ರ ಹೊತ್ತಿಗೆ ಪರಿಹರಿಸಲಾಯಿತು. ಅಂದ್ರೆ ಈಗ ನಾವು ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಅಂತ ಹೇಳ್ತೀವಿ. ಸ್ವಾತಂತ್ರ್ಯ ಬಂದಾಗಿದ್ದದ್ದು ಎರಡು. ಇವತ್ತೇನು ಬಾಂಗ್ಲಾದೇಶ ಇದೆ, ಆ ಬಾಂಗ್ಲಾದೇಶ ಇದು ಪೂರ್ವ ಪಾಕಿಸ್ತಾನ. ಈಗಿನ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ. ಪಶ್ಚಿಮ ಪಾಕಿಸ್ತಾನ ಅಂದ್ರೆ ಈಗ ಸದ್ಯಕ್ಕಿರುವಂತಹ ಪಾಕಿಸ್ತಾನದಿಂದ ವಲಸೆ ಬಂದಂತಹ ನಿರಾಶ್ರಿತರ ಸಮಸ್ಯೆಯನ್ನ 1951ರ ಹೊತ್ತಿಗೆ ಪರಿಹರಿಸಲಾಗತ್ತೆ. ಅದನ್ನ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಾಗತ್ತೆ. ಆದ್ರೆ ಮುಂದುವರೆದು ಬಂಗಾಲ ಪ್ರಾಂತಕ್ಕೆ ಹೊಂದಿಕೊಂಡಿದ್ದಂತಹ ಪೂರ್ವ ಪಾಕಿಸ್ತಾನ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ ಸ್ವಾತಂತ್ರ್ಯ ನಂತರ ಕೋಮು ದಳ್ಳುರಿಯನ್ನ, ಅಲ್ಲಿಯೂ ಕೂಡ ಕೋಮು ಗಲಭೆಗಳು ಉಂಟಾಗ್ತವೆ. ಹಾಗಾಗಿ ಅಪಾರ ಪ್ರಮಾಣದ ಜನ 1971ರವರೆಗೂ ಪೂರ್ವ ಪಾಕಿಸ್ತಾನ ಅಂದ್ರೆ ಇವತ್ತಿನ ಬಾಂಗ್ಲಾದೇಶದಿಂದ ನಿರಾಶ್ರಿತರು ವಲಸೆ ಬರುವಂತಹ ಒಂದು ಕೆಲಸ ಮುಂದುವರಿಯುತ್ತೆ. 1971ರ ಬಾಂಗ್ಲಾ ವಿಮೋಚನಾ ಯುದ್ಧದ ನಂತರ ಸುಮಾರು 10 ಲಕ್ಷ ಜನ ನಿರಾಶ್ರಿತರು ಭಾರತಕ್ಕೆ ವಲಸೆ ಬರ್ತಾರೆ. ಅಂದ್ರೆ 1971ರಲ್ಲಿ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದ ನಡುವೆ ಯುದ್ಧ ಆಗುತ್ತೆ. ಅದನ್ನ ನಾವು ಬಾಂಗ್ಲಾ ವಿಮೋಚನಾ ಚಳುವಳಿ ಅಥವಾ ಯುದ್ಧ ಅಂತ ಹೇಳ್ತೇವೆ. ಏನೋ ಒಂದು ಚಳುವಳಿ ನಡೀತು. ಅದರ ನಂತರದಲ್ಲಿ ಸುಮಾರು 10 ಲಕ್ಷ ನಿರಾಶ್ರಿತರು ಭಾರತಕ್ಕೆ ವಲಸೆ ಬರ್ತಾರೆ. ಭಾರತದಲ್ಲಿ ನೆಲೆಯನ್ನ, ತಮ್ಮ ಜೀವನವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಭಾರತ ಸರ್ಕಾರ ಇವರಿಗೆ ಪಶ್ಚಿಮ ಬಂಗಾಳ, ಅಸ್ಸಾಂ, ತ್ರಿಪುರಾ, ಮೇಘಾಲಯ ಈ ರಾಜ್ಯಗಳಲ್ಲಿ ನೆಲೆಯನ್ನ ಕಲ್ಪಿಸಿಕೊಡುವುದಕ್ಕೆ ಕೆಲಸವನ್ನ ಮಾಡುತ್ತೆ. ಬಾಂಗ್ಲಾದೇಶದಿಂದ ಬಂದಂತಹ ಬಹುತೇಕ ನಿರಾಶ್ರಿತರಿಗೆ ಬಂಗಾಳಿ ಭಾಷೆ ಮಾತ್ರ ಪರಿಚಯ ಇತ್ತು. ಹಾಗಾಗಿ ಇವರು ಬಂಗಾಳದಲ್ಲಿ ಮಾತ್ರ ನೆಲೆ ಊರುವುದಕ್ಕೆ ಅಥವಾ ವಾಸಿಸುವುದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಬಾಂಗ್ಲಾದೇಶ ಮತ್ತು ನಮ್ಮ ಪಶ್ಚಿಮ ಬಂಗಾಳ ಇವು ಮೂಲತಃ ಒಂದೇ ಭಾಗ. ಹಾಗಾಗಿ ಬಾಂಗ್ಲಾದೇಶದಿಂದ ಬಂದಂತಹ ನಿರಾಶ್ರಿತರಿಗೆ ಬಂಗಾಳಿ ಭಾಷೆ ಪರಿಚಯ ಇತ್ತು. ಆ ಭಾಷೆ ಮಾತ್ರ ಪರಿಚಯ ಇದ್ದದ್ರಿಂದ ಅವರು ಬಂಗಾಳದಲ್ಲೇ ನೆಲೆಯೂರುವುದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಇದರಿಂದ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಜನಸಂಖ್ಯೆ ಉಂಟಾಗತ್ತೆ. ಜನಸಂಖ್ಯೆಯ ಒತ್ತಡ, ಜನಸಾಂದ್ರತೆಯ ಒತ್ತಡಕ್ಕೆ ಪಶ್ಚಿಮ ಬಂಗಾಳ ಒಳಗಾಗಬೇಕಾಗತ್ತೆ. ಯಾಕಂದ್ರೆ ಬಾಂಗ್ಲಾದೇಶದಿಂದ ವಲಸೆ ಬಂದಂತಹ ಬಹುತೇಕ ಜನ ಪಶ್ಚಿಮ ಬಂಗಾಳದಲ್ಲೇ ನೆಲೆಸುವುದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಹೀಗಾಗಿ ಪಶ್ಚಿಮ ಬಂಗಾಳ ಹೆಚ್ಚು ಜನಸಂಖ್ಯೆಯ ಒತ್ತಡಕ್ಕೆ ಒಳಗಾದ ಒಂದು ಪ್ರದೇಶವಾಗಿ ಪರಿವರ್ತನೆ ಆಗತ್ತೆ ಅನ್ನೋದನ್ನು ನಾವು ಗಮನಿಸ್ತೀವಿ. ಅದರ ಜೊತೆಗೆ
ಭಾರತಕ್ಕೆ ಟಿಬೇಟಿನಿಂದಲೂ ಕೂಡ ಅನೇಕ ಜನ ವಲಸೆ ಬರುವುದನ್ನ ನಾವು ಕಾಣ್ತೀವಿ. ಟಿಬೇಟ್ ಅನ್ನುವಂತಹ ಒಂದು ಪ್ರದೇಶ ಇವತ್ತು ಚೀನಾ ಅದನ್ನ ಅತಿಕ್ರಮಿಸಿಕೊಂಡಿದೆ. ಅಂತಹ ಒಂದು ಪ್ರದೇಶದಿಂದಲೂ ಕೂಡ ಜನ ಭಾರತಕ್ಕೆ ವಲಸೆ ಬರ್ತಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಅಂದಾಜು 1,20,000 ಟಿಬೇಟಿಯನ್ನರು ನಿರಾಶ್ರಿತರಾಗಿ ಭಾರತಕ್ಕೆ ಬಂದು ಭಾರತದಲ್ಲಿ ಇವತ್ತಿರುವುದನ್ನ ನಾವು ಕಾಣಬಹುದು. 1960ರ ದಶಕದಲ್ಲಿ ಮೈಸೂರು ಸರ್ಕಾರ ಮೈಸೂರು ಜಿಲ್ಲೆ ಬೈಲಕುಪ್ಪೆ ಅನ್ನುವಂತಹ ಒಂದು ಸ್ಥಳದಲ್ಲಿ ಈ ನಿರಾಶ್ರಿತರಿಗೆ 3,000 ಎಕರೆ ಜಮೀನನ್ನ ಮಂಜೂರು ಮಾಡುತ್ತೆ. ಅವರು ವಾಸಿಸುವುದಕ್ಕೆ, ನೆಲೆಸುವುದಕ್ಕಾಗಿ ಮೈಸೂರು ಸರ್ಕಾರ ಆ ಜನರಿಗೆ ಒಂದು ನೆಲೆಯನ್ನ ಕಲ್ಪಿಸುವುದಕ್ಕಾಗಿ 1960ರ ದಶಕದಲ್ಲಿ ಸುಮಾರು 3,000 ಎಕರೆ ಜಮೀನನ್ನ ಅವರಿಗೆ ಬಿಟ್ಟು ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ಇಂದು ಅದೇ ಊರು ಟಿಬೇಟಿಯನ್ನರ ಪ್ರಮುಖ ಕೇಂದ್ರವಾಗಿ ನಮಗೆ ಕಂಡು ಬರುತ್ತೆ. ತಾವಿಲ್ಲಿ ಗಮನಿಸಬಹುದು ಚಿತ್ರದಲ್ಲಿ ನೋಡಿ, ಭಾರತಕ್ಕೆ ಬಂದಂತಹ ಈ ಟಿಬೇಟಿಯನ್ನರು ಭಾರತವೇ ತಮ್ಮ ರಾಷ್ಟ್ರ ಅನ್ನೋ ರೀತಿಯಲ್ಲಿ ಇಲ್ಲಿನ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಹಾಗಾಗಿ ಭಾರತವೇ 1960ರ ದಶಕದ ಉತ್ತರಾರ್ಧ ಮತ್ತು 1970ರ ದಶಕದ ಮೊದಲಾರ್ಧದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿತ್ತು. ಸ್ವಾತಂತ್ರ್ಯ ಬಂದ ನಂತರದಲ್ಲಿ 1960ರಿಂದ 70ರ ನಡುವಿನ ಕಾಲದಲ್ಲಿ ಕೆಲವು ಯುದ್ಧಗಳಾಗ್ತವೆ. ಚೀನಾ ಭಾರತದ ಮೇಲೆ ಯುದ್ಧ ಮಾಡುತ್ತೆ, ಪಾಕಿಸ್ತಾನ ಭಾರತದ ಮೇಲೆ ಯುದ್ಧವನ್ನ ಮಾಡುತ್ತೆ. ಹಾಗೆ 1970ರ ದಶಕದಲ್ಲಿ ಮತ್ತೊಮ್ಮೆ ಬಾಂಗ್ಲಾದ ವಿಮೋಚನಾ ಚಳವಳಿಯಲ್ಲಿ ಭಾರತವು ಕೂಡ ಭಾಗವಹಿಸುವುದರಿಂದ ಆರ್ಥಿಕವಾಗಿ ಅನೇಕ ಸಂಕಷ್ಟಗಳಿಗೆ ಭಾರತ ಒಳಗಾಗಬೇಕಾಗುತ್ತೆ. ಅಂತ ಸಂಕಷ್ಟ ಇದ್ರೂ ಕೂಡ ಬರಗಾಲ ಪರಿಸ್ಥಿತಿಯೂ ಕೂಡ ನಮ್ಮ ಆರ್ಥಿಕ ಸ್ಥಿತಿಗೆ ಕೆಡುಕನ್ನು ಉಂಟು ಮಾಡಿತ್ತು. ಆ ಕಾಲದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳನ್ನ ಭಾರತ ಎದುರಿಸ್ತಾ ಇದ್ರೂ ಕೂಡ ನಿರಾಶ್ರಿತರ ಸಮಸ್ಯೆಯನ್ನ ಮಾನವೀಯತೆಯ ನೆಲೆಯಲ್ಲಿ ನೋಡಿ ಅದಕ್ಕೆ ಒಂದು ಪರಿಹಾರವನ್ನ ಕಲ್ಪಿಸುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಅವರಿಗೆ ನೆಲೆಗಳನ್ನ ಒದಗಿಸುವಂತಹ ಕೆಲಸವನ್ನ ಭಾರತ ಸರ್ಕಾರ ಮಾಡುತ್ತೆ. ನಿರಾಶ್ರಿತರ ಬೃಹತ್ ಸಂಖ್ಯೆ ಮತ್ತು ಸಮಸ್ಯೆಗಳು ಭಾರತದ ಆರ್ಥಿಕತೆಯ ಬೆಳವಣಿಗೆಯ ಮೇಲೆ ನೇತ್ಯಾತ್ಮಕ ಅಥವಾ ಋಣಾತ್ಮಕ ಪರಿಣಾಮವನ್ನ ಬೀರ್ತವೆ. ನಿರಾಶ್ರಿತರ ಸಂಖ್ಯೆ ಹೆಚ್ಚಿತ್ತು, ಭಾರತದಲ್ಲಿಯೂ ಕೂಡ ಆರ್ಥಿಕ ಸಮಸ್ಯೆಗಳಿದ್ದು, ಬೇರೆ ಸಮಸ್ಯೆಗಳು ಇದ್ವು. ಈ ಎಲ್ಲ ಸಮಸ್ಯೆಗಳು ಇದ್ದಾಗಲೂ ಕೂಡ ನಿರಾಶ್ರಿತರಿಗೆ ಒಂದು ನೆಲೆಯನ್ನ ಕಟ್ಟಿಕೊಡುವ, ಅವರಿಗೆ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸುವಂತಹ ಒಂದು ಜವಾಬ್ದಾರಿ ಭಾರತ ಸರ್ಕಾರದ ಮೇಲೆ ಬೀಳುತ್ತೆ. ಇದು ಭಾರತದ ಆರ್ಥಿಕ ಬೆಳವಣಿಗೆಯ ಮೇಲೆ ನಿಷೇಧಾತ್ಮಕವಾದ ಅಥವಾ ನೇತ್ಯಾತ್ಮಕ, ಎರಡು ಒಂದೇ, ನೇತ್ಯಾತ್ಮಕ ಅಥವಾ ನಿಷೇಧಾತ್ಮಕ ಪರಿಣಾಮವನ್ನ ಬೀರ್ತದೆ. ಆರ್ಥಿಕ ಬೆಳವಣಿಗೆ ಕುಂಠಿತಗೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನ ನಾವಲ್ಲಿ ಕಾಣ್ತೀವಿ. ಆದ್ರೆ ಭಾರತ ಮಾತ್ರ ತನ್ನ ಮಾನವೀಯತೆಯನ್ನ ಬಿಟ್ಟುಕೊಡ್ಲಿಲ್ಲ. ಇದು ಭಾರತದ ಮೂಲ ಮಾನವೀಯ ಸಂಸ್ಕೃತಿ. ಹಾಗಾಗಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಆ ನಿರಾಶ್ರಿತರಿಗೆ ಅವಕಾಶಗಳನ್ನ ಒದಗಿಸಿಕೊಡುವಂತಹದ್ದನ್ನ ಭಾರತ ಕೈ ಬಿಡಲಿಲ್ಲ. ಇವರ ಬರುವಿಕೆಯಿಂದ ಭಾಷೆ ಮತ್ತು ಪ್ರದೇಶಗಳನ್ನ ಮೀರಿದಂತಹ ಒಂದು ಸಾಂಸ್ಕೃತಿಕ ಬಹುತ್ವ ಮತ್ತಷ್ಟು ವಿಸ್ತೃತವಾಗಿ ಬೆಳೆಯುವುದಕ್ಕೆ ಭಾರತದಲ್ಲಿ ಸಾಧ್ಯ ಆಯಿತು ಅನ್ನೋದನ್ನ ನಾವು ಗಮನಿಸ್ತೇವೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಭಾರತ ಸ್ವಾತಂತ್ರ್ಯದ ನಂತರದಲ್ಲಿ ಎದುರಿಸಿದಂತಹ ಸಮಸ್ಯೆಗಳೇನು, ಸವಾಲುಗಳೇನು ಅನ್ನುವುದರಲ್ಲಿ ಒಂದು ಮತೀಯ ಗಲಭೆಗಳ ಬಗ್ಗೆ ನೋಡಿದ್ವಿ, ಮತ್ತೊಂದು ನಿರಾಶ್ರಿತರ ಸಮಸ್ಯೆಯ ಬಗ್ಗೆ ಈ ಒಂದು ಹಂತದಲ್ಲಿ ನಾವು ನೋಡಿದೀವಿ. ಹಾಗಾಗಿ ಮುಂದಿನ ಒಂದು ಹಂತದಲ್ಲಿ ನಾವು ಇನ್ನೂ ಕೂಡ ಭಾರತ ಎದುರಿಸಿದಂತಹ ಸವಾಲುಗಳೇನು, 1947ರ ಸ್ವಾತಂತ್ರ್ಯದ ನಂತರದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಭಾರತ ಎದುರಿಸಿತು ಅನ್ನುವುದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.